ನಮ್ಮ ಮುನಿಶ್ರೇಷ್ಠರಲ್ಲಿ ಕೌಶಿಕ ಮುನಿಗಳು ಯಾರಿಗೆ ತಾನೇ ಗುರುತಿಲ್ಲ. ಕೌಶಿಕ ಮುನಿಗಳು ಜ್ಞಾನ ಸಂಪಾದನೆಗಾಗಿ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ತಂದೆ ತಾಯರನ್ನು ಬಿಟ್ಟ ಕಾಡಿಗೆ ಹೋಗ್ತಾರೋ, ಅಲ್ಲಿ ಕಠಿಣ ತಪಸ್ಸನ್ನು ಕೈಗೊಳ್ತಾರೋ. ಹೀಗೆ ತಪಸ್ಸಿಗೆ ಕುಳಿತಂಥ ವೇಳೆಯಲ್ಲಿ ಆ ಗಿಡದ ಮೇಲಿರುವಂಥ ಕಾಗೆ ಅವರ ತಲೆ ಮೇಲೆ ಮಲವಿಸರ್ಜನೆಯನ್ನು ಮಾಡ್ತತಿ. ಆವಾಗ ಅದರಿಂದ ಸಿಟ್ಟಿಗೆದ್ದ ಕೌಶಿಕರು ಆ ಕಾಗೆಯನ್ನು ಸಿಟ್ಟಿನಿಂದ ನೋಡ್ತಾರೋ. ಆ ಕಾಗೆಯನ್ನು ಸಿಟ್ಟಿನಿಂದ ನೋಡಿದಾಗ ಆ ಕಾಗೆ ಅವರ ದೃಷ್ಟಿಗೆ ಸುಟ್ಟೋಗಿಬಿಡ್ತೈತಿ. ಅದರ ಮರನೇ ದಿನನ ಏನು ಮಾಡ್ತಾರಪ್ಪ ಅಂದ್ರೆ, ಕೌಶಿಕ ಮುನಿಗಳು ಒಬ್ಬ ಪತಿವ್ರತ ಶಿರೋಮಣಿಯಾದಂಥ ಹೆಣ್ಣು ಮಗಳ ಮನೆಗೆ ಅವರು ಭಿಕ್ಷೆಯನ್ನು ಕೇಳಲು ಬರ್ತಾರೋ. ಅವರು ಭಿಕ್ಷೆಯನ್ನು ಬೇಡಲು ಬಂದಂಥ ಸಮಯದೊಳಗೆ ಅವರ ಪತಿಗೆ ಆ ಸಾಧ್ವಿ ಹೆಣ್ಣು ಮಗಳು ಊಟಕ್ಕೆ ಬಡಿಸ್ತಿರ್ತಾಳು. ಕೌಶಿಕ ಮುನಿಗಳು ಭಿಕ್ಷೆ ನೀಡು ತಾಯಿ, ಭಿಕ್ಷೆ ನೀಡು ತಾಯಿ ಅಂತೇಳಿ ಮೂರಿಸ್ತಾ ಒದರ್ತಾರೋ. ಆದರೂ ಸಹಿತ ಅವಳು ತನ್ನ ಪತಿಗೆ ಊಟವನ್ನು ಬಡಿಸುವಂಥ ಸಂದರ್ಭದೊಳಗೆ ಇವರ ಕಡೆ ಲಕ್ಷ್ಯವನ್ನು ಕೊಡೋದಿಲ್ಲ. ಅವರು ಮೂರಿಸ್ತೆ ಕೂಗಿದ ನಂತರ ಆ ಪತಿವ್ರತ ಶಿರೋಮಣಿ ಆ ಕೌಶಿಕ ಮುನಿಗಳಿಗೆ ಭಿಕ್ಷೆಯನ್ನು ನೀಡಲು ಬರ್ತಾಳು. ಆವಾಗ ಅವರು ಕೌಶಿಕ ಮುನಿಗಳು ಏನು ಮಾಡ್ತಾರಪ್ಪ ಅಂದ್ರೆ, ಅವ್ರು ಮೊದಲ ಸಿಟ್ಟಿನ ಸ್ವಭಾವದವ್ರು ಇರ್ತಾರೋ. ಆ ಪತಿವ್ರತಿ ಶಿರೋಮಣಿ ಆದಂಥ ಹೆಣ್ಣು ಮಗಳನ್ನು ಸಿಟ್ಟಿನಿಂದ ನೋಡ್ತಾರೋ. ಆವಾಗ ಹೆಣ್ಣು ಮಗಳು ನಗು ನಗುತ್ತಾ ಏನಂತಾಳೆ ಅಂತಂದ್ರೆ, ನಿಮ್ಮ ಆ ಸಿಟ್ಟಿಗೆ ಭಸ್ಮ ಆಗಾಕ ನಾ ಏನು ಆ ಬಡಪಾಗಿ ಕಾಗೆ ಅಲ್ಲ ಅಂತೇಳಿ ಅಂತಾರೆ. ಆವಾಗ ಅವರು ಎಲ್ಲೋ ಕಾಡಿನಲ್ಲಿ ನನ್ನ ದೃಷ್ಟಿಗೆ ಆ ಸುಟ್ಟು ಹೋದಂಥ ಕಾಗೆಯ ವಿಷಯ ಈ ಮಹಿಳೆಗೆ ಹೆಂಗೆ ತಿಳಿಯಿತು ಅಂಥೇಳಿ ಬಹಳಷ್ಟು ಆಶ್ಚರ್ಯಪಡ್ತಾರೆ. ಆಕೆಗೆ ಅವಳ ಪತಿವ್ರತ ಧರ್ಮದಿಂದನ ಆ ಶಕ್ತಿ ಬಂದೈತಿ, ಅದನ್ನು ಅನುಸರಿಸುವುದರಿಂದ ಅಂಥೇಳಿ ಅವರೇನು ತಿಳಿದುಕೊಳ್ತಾರೋ. ತಿಳಿದುಕೊಂಡು ಕಾಸ ಏನು ಮಾಡ್ತಾರಪ್ಪ ಅಂತ, ಅವಳಿಗೆ ಕ್ಷಮೆ ಮಾಡು ತಾಯಿ, ನನಗೂ ಸಹಿತ ಈ ರೀತಿ ನಿನ್ನ ಧರ್ಮವನ್ನು ನನಗೂ ಕಲಿಸು ಅಂತೇಳಿ ಕೇಳ್ತಾರವರು. ಆವಾಗ ಆ ಪತಿವ್ರತಿ ಶಿರೋಮಣಿ ಹೇಳ್ತಾಳು, ಧರ್ಮವ್ಯಾಧ ಅನ್ನುವಂಥ ಸಾತ್ವಿಕ ಮನುಷ್ಯ ಅದನ್ನು, ಅವನ ಕಡೆ ನೀವು ಹೋಗಿದ್ದೆ ಆದ್ರೆ ನಿಮಗೆ ಆ ಧರ್ಮವ್ಯಾಧ ಆ ಧರ್ಮದ ವಿಚಾರವನ್ನು ಹೇಳ್ತಾನೋ ಅಂಥೇಳಿ ಹೇಳ್ತಾರೋ. ಆಗ ಆ ಕೌಶಿಕ ಮುನಿ ಆ ಧರ್ಮವ್ಯಾಧನ ಕಡೆ ಬರ್ತಾನು. ಆ ಧರ್ಮವಾದ ಆ ಮೋಸದ ವ್ಯಾಪಾರಿ ಇರ್ತಾನು. ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಾ ಎಂಥ ಕಠಿಣ ಪ್ರಸಂಗ ಬಂದೈತಂದ್ರೆ ಸಹಿತ ಸತ್ಯವನ್ನೇ ಮಾತನಾಡ್ತಿರ್ತಾನು. ಯಾವುದೇ ರೀತಿಯಾದಂಥ ಅಸತ್ಯವನ್ನು ಮಾತನಾಡ್ತಿರೋದಿಲ್ಲ. ಅವನು ಒಬ್ಬ ಮೋಸಹಾರಿಯಾಗಿರ್ತಾನು. ಆವಾಗ ಹುಡುಕೊಂತ ಆ ಮಿಥಿಲೆಯ ಕಡೆಗೆ ಈ ಕೌಶಿಕ ಮುನಿಗಳು ಹೋಗ್ತಾರೋ. ಹೋಗಿ ಅಲ್ಲಿ ನೋಡುವಾಗ ಅವನು ಮಾಂಸವನ್ನು ತೂಗಿ ಆ ವ್ಯಾಪಾರಸ್ಥರಿಗೆ ಕೊಡ್ತಿರ್ತಾನು. ಅದನ್ನು ನೋಡಿ ಕೌಶಿಕರಿಗೆ ಅವನ ಮೇಲೆ ಅಸಹ್ಯ ಆಗುತ್ತದೆ ಮತ್ತು ಜಿಗುಪ್ಸೆನೆ ಉಂಟಾಗ್ತೈತಿ. ಏನಪ್ಪ ಹೆಣ್ಮಗಳು ನೋಡಿದರೆ ಇವನ ಕಡೆ ಹೋಗಂದಳು, ಇವನು ನೋಡಿದ್ರೆ ಈ ರೀತಿಯಾದಂಥ ಮೋಸವನ್ನು ಮಾರ್ತಾನು, ಇವನಲ್ಲಿ ಯಾವ ರೀತಿ ಧರ್ಮ ಐತೆ ಅಂತೇಳಿ ನಾ ಬನ್ನಿ ಅಂಥೇಳಿ
ಆವಾಗ ಅವ ಧರ್ಮವ್ಯಾಧ ಕೌಶಿಕರನ್ನು ನೋಡಿ ಅವರನ್ನು ಕುರಿತೇನಂತಾನು, ಆ ಪ್ರತಿವತ ಶಿರೋಮಣಿ ನಿಮ್ಮನ್ನ ಇಲ್ಲಿ ಕಳಿಸಿದಾರು, ಅದಕ್ಕೆ ನೀವು ಬಂದಿರಿ, ನನಗೆ ಖುಷಿ ಆಯಿತು, ನಾನು ನಿಮ್ಗೆ ಏನು ಸಹಾಯ ಮಾಡಬೇಕು ಹೇಳ್ರಿ ಅಂತ ಹೇಳ್ತಾನೆ. ಆವಾಗ ಅವರು ಕೌಶಿಕರಿಗೆ ಈ ವಿಷಯ ಇವ್ರಿಗೆ ಹೆಂಗೆ ಅರ್ಥ ಆಯಿತು ಅಂತೇಳಿ ಮತ್ತಷ್ಟು ಅಚ್ಚರಿಕೈತಿ. ಆವಾಗ ಧರ್ಮವ್ಯಾಧ ಅವರನ್ನು ಕುರಿತು, ನೀನು ಕಲಿತವನೆಂದು ತೋರ್ತದ, ಈ ಮೋಸದ ವ್ಯಾಪಾರದಲ್ಲಿ ತೊಡಗೋದು ಒಳ್ಳೆಯದಲ್ಲ ಅಂತೇಳಿ ಅಂತಾರು. ಆಗ ಧರ್ಮವ್ಯಾಧ ಅವ್ರಿಗೆ ಉತ್ತರ ಕೊಡ್ತಾನು, ನೋಡ್ರಿ ಋಷಿವರ್ಯ, ಇದನ್ನು ನನ್ನ ಪೂರ್ವಜರು ಅನಾದಿ ಕಾಲದಿಂದಲೂ ಮಾಡ್ಕೊತ ಬಂದಿದ್ದಾರೆ. ಇದು ನಮ್ಮ ಕುಟುಂಬದ ಧರ್ಮ ಮತ್ತು ನಾನು ಅದನ್ನು ನಿರ್ವಹಿಸ್ಕೊತ ಬಂದೇನೆ. ನನ್ನನ್ನು ದೂಷಿಸಬೇಡಿ. ನಾ ಯಾವುದೇ ರೀತಿ ಪ್ರಾಣಿಯನ್ನು ಕೊಂದು ಈ ದಂಧೆಯನ್ನು ಮಾಡ್ತಾಯಿಲ್ಲ. ಇತರರು ಈ ಪ್ರಾಣಿಯನ್ನು ಕೊಂದ ಮಾಂಸವನ್ನು ನನಗೆ ತಂದು ಕೊಡ್ತಾರೋ. ನಾನು ಮಾಂಸವನ್ನು ಸೇವಿಸೋನು ಅಲ್ಲ, ನಾ ವ್ಯಾಪಾರವನ್ನು ಮಾಡ್ತೀನಿ. ನಾ ಯಾವಾಗಲೂ ಸತ್ಯದಿಂದ ಅದೀನಿ, ಸತ್ಯವನ್ನೇ ನುಡಿತೀನಿ ಅಂತೇಳಿ ಹೇಳ್ತಾನು. ಧರ್ಮವ್ಯಾಧ ಮುಂದುವರೆದ, ನನ್ನನ್ನು ನಂಬಿ ಹುಟ್ಟಿದ ಶೂದ್ರನು ಸಹಿತ ಉತ್ತಮ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ ಅವನು ವೈಶ್ಯನೂ ಆಗ್ಬೋದು, ಕ್ಷತ್ರಿಯನೂ ಆಗ್ಬೋದು, ಅಥವಾ ಬ್ರಾಹ್ಮಣನೂ ಆಗ್ಬೋದು. ಇಲ್ಲಿ ಯಾವುದೇ ಜಾತಿ ಅನ್ನುವುದು ಕೀಳು ಜಾತಿ ಮೇಲ ಜಾತಿ ಅನ್ನುವಂಥ ಭೇದ ಭಾವಿಲ್ಲ. ಯಾವುದೇ ಜಾತಿ ಒಳಗೆ ಹುಟ್ಟಲಿ, ಅವನಲ್ಲಿ ಧರ್ಮ ನೀತಿ ಅನ್ನೋದು ಇದ್ದಿದ್ದೇ ಆದ್ರೆ, ಅವನು ಸತ್ಯವಂತನೇ ಇದ್ದಿದ್ದೇ ಆದ್ರೆ, ಕಾಯ ವಾಚ ಮನುಷ್ಯನಿಂದ ಯಾವುದೇ ಕೆಟ್ಟ ವಿಚಾರಗಳನ್ನು ಮಾಡದೆ ಆ ಗುರು ಭಕ್ತಿ ಭಾವದಲ್ಲಿ ಇದ್ದಿದ್ದೇ ಆದ್ರೆ ಅವ ಕ್ಷತ್ರಿಯನೂ ಆಗ್ಬೋದು, ಕ್ಷೂದ್ರನೂ ಆಗ್ಬೋದು, ಬ್ರಾಹ್ಮಣನೂ ಆಗ್ಬೋದು. ಏನೆಲ್ಲ ಆಗುವಂಥದ್ದು ಅವನಲ್ಲಿ ಶಕ್ತಿ ಇದ್ದೇ ಐತಿ ಅಂತ ಹೇಳ್ತಾನು. ಏನಂತಾನು, ನೋಡ್ರಿ ಋಷಿಗಳೇ, ನೀವು ತಂದೆ ತಾಯಿಯನ್ನು ನಿರ್ಲಕ್ಷಿಸಿ ಅವಮಾನಿಸಿ ಮನೆಯಿಂದ ಹೊರದು ಹೋದ್ರಿ. ಆವಾಗ ನಿಮ್ಮಲ್ಲಿ ಧರ್ಮ ಅನ್ನೋದಿಲ್ಲ. ನೀವು ತಂದೆ ತಾಯಿಯನ್ನು ಕಡೆಗಣಿಸಿ ಹೋಗಿ ಅಲ್ಲಿ ತಪಸ್ಸಿಗೆ ಕುಂತ್ರಿ. ಈಗ ನಿಮ್ಮ ತಂದೆ ತಾಯಿಯವರಿಗೆ ಬಹಳಷ್ಟು ವಯಸ್ಸಾಗೈತಿ. ಆ ವೃದ್ಧಾಪ್ಯದೊಳಗೆ ತಂದೆ ತಾಯಿಯನ್ನು ನೋಡಿಕೊಳ್ಳೋರು ಯಾರು? ನಿಮ್ಮ ಮೂಲ ಧರ್ಮನ ಮರೆತ ನೀವು ಮಾಡುತ್ತಿರುವಂಥ ತಪಸ್ಸು ಎದಕ್ಕೂ ಉಪಯೋಗಕ್ಕಿಲ್ಲ, ನಿಷ್ಪ್ರಯೋಜಕ. ಅದಕ್ಕೆ ಮೊದಲು ಹೋಗಿ ನಿಮ್ಮ ತಂದೆ ತಾಯಿಗಳನ್ನು ನೋಡ್ರಿ, ಆಮೇಲೆ ನೀವು ನಿಮ್ಮ ತಪಸ್ಸನ್ನು ಮಾಡಿರಿ, ಅದು ಫಲ ಕೊಡ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೋ. ಆವಾಗ ಆ ಕೌಶಿಕ ಮುನಿವರರಿಗೆ ತಮ್ಮ ನಾನುವಂಥ ಅಹಂಭಾವ ಕಳೆದು ಹೋಗಿ ಆ ನಿಜವಾದ ಧರ್ಮ ಅಂದರೆ ಏನು, ನಾವು ಯಾವ ರೀತಿ ಇದ್ರೆ ನಮಗೆ ಆ ಗುರುವಿನ ಕೃಪೆ ಆಗ್ತೈತಿ ಅನ್ನೋದನ್ನು ತಿಳ್ಕೊಂಡು ಆ ವೇದವ್ಯಾಸ ಹೇಳಿದಂತೆ ಅವನು ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಬರ್ತಾನು. ಹೀಗೆ ಧರ್ಮ ಅನ್ನೋದು ನಮ್ಮ ಕರ್ತವ್ಯದಲ್ಲಿದೆ. ವೇಷ ಭಾಷೆ ಪುನಸ್ಕಾರಗಳು ನಮ್ಮ ಧರ್ಮಕ್ಕೆ ಪೂರಕವಾಗಿರಬೇಕು ಹೊರತು ಮಾರಕವಾಗಿರಬಾರದು ಅನ್ನುವಂಥ ವಿಷಯವನ್ನು ಹೇಳ್ತಾರೆ. ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ನಾವು ಯಾವುದೇ ವ್ಯವಹಾರಗಳನ್ನು ಮಾಡಲಿ, ನಾವು ಯಾವುದೇ ಜೀವನವನ್ನು ನಡೆಸಿದರೂ ಸಹಿತ ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದು ಇರಬೇಕು. ನಾವು ನೀತಿಯುತವಾದಂಥ ವ್ಯವಹಾರಗಳನ್ನು ಮಾಡಿದ್ದೇ ಆದ್ರೆ ನಮಗೆ ಆ ಗುರು ಕೃಪೆ ಆಗೇ ಆಗ್ತೈತಿ. ನಿಜವಾದ ಧರ್ಮ ಅಂದರೆ ಇದನ್ನು ಬಿಟ್ಟು ನಾವೇನೆಲ್ಲ ಪರೋಪಕಾರಗಳನ್ನು ಮಾಡ್ತೀವಪ್ಪ ಅಂಥೇಳಿ ನಮ್ಮ ಬೆವರು ಸುರಿಸಿದ ದುಡ್ಡನ್ನು ಬಿಟ್ಟು ಇನ್ನೊಬ್ಬರ ಹೊಟ್ಟೆಗೆ ಹೊಡೆದು ಅದನ್ನು ತಂದ ಮಠಮಾನ್ಯಗಳಿಗೆ, ಅನಾಥಾಶ್ರಮಗಳಿಗೆ ಅಲ್ಲೇ ಇಲ್ಲೇ ಸಹಾಯಗಳನ್ನು ಮಾಡಿ
ನಾ ಈ ರೀತಿಯಾದಂಥ ದಾನಿ ಇದ್ದೀನಿ ಅಂತಂದ್ರೆ ಅದು ಸಹಿತ ಅಧರ್ಮ. ಅದರಿಂದ ಯಾವುದೇ ರೀತಿಯಾದಂಥ ಪುಣ್ಯ ಸಿಗಂಗಿಲ್ಲ, ಅದಕ್ಕೆ ಧರ್ಮ ಅನ್ನಂಗಿಲ್ಲ. ಇವತ್ತು ನೀವು ಒಂದು 5 ರೂಪಾಯಿ ಕೊಡು, ಆದ್ರೆ ನಿನ್ನ ಬೆವರು ಸುರಿಸಿ ದುಡಿದು ನೀ ಪ್ರಾಮಾಣಿಕವಾಗಿ ದುಡಿದ ಧನವನ್ನು ಕೊಟ್ಟಿದ್ದೆ ಆದ್ರೆ ಅದಕ್ಕೆ ಧರ್ಮ ಅಂತಾರು. ಇವತ್ತು ನೀ ಏನೆಲ್ಲ ಹೆಸರು ಮಾಡಿದರೂ ಸಹಿತ ನಿನ್ನ ಒಡ ಹುಟ್ಟಿದವರಿಗಾಗಲಿ ನಿನ್ನ ಸ್ನೇಹಿತರಿಗಾಗಲಿ ನೀ ಮೋಸಗಳನ್ನು ಮಾಡಿ ಮುಂದೆ ಬಂದಿದ್ದೆ ಆದ್ರೆ ಅದು ಧರ್ಮ ಅಲ್ಲ. ಅದರಿಂದ ಯಾವುದೇ ರೀತಿಯಾದಂಥ ನಿನಗೆ ನ್ಯಾಯ ಅನ್ನೋದು ಸಿಗಂಗಿಲ್ಲ. ನೀ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದರೂ ಸಹಿತ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದ ನೀ ಜೀವನವನ್ನು ಮಾಡಿದ್ದೇ ಆದ್ರೆ ಅದೇ ನಿಜವಾದ ಧರ್ಮ ಅನ್ನುವಂಥದ್ದನ್ನು ಹೇಳ್ತಾರೆ ಬಂಧುಗಳೇ. ಅದೇ ರೀತಿ ನಾವು ನೀವೆಲ್ಲ ನೀತಿಯುತವಾದ ಜೀವನವನ್ನು ಮಾಡಿ ನಮ್ಮ ಈ ಅತ್ಯಮೂಲ್ಯವಾದ ಶ್ರೇಷ್ಠವಾದ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತೇಳಿ ಇವತ್ತಿನ ವಿಷಯವನ್ನು ನಾನು ನಿಮಗೆ ತಿಳಿಸುತ್ತಾ ಈ ವಿಚಾರಗಳನ್ನು ಆ ಗುರುವಿನ ಪಾದಾರಗಳಿಗೆ ಅರ್ಪಿಸುತ್ತೇನೆ.